ಪೆದ್ದಿ ಇದು ಬುಚ್ಚಿ ಬಾಬು ಸಾನಾವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ. ನಮ್ಮ ಮೊದಲ ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದ ಬುಚ್ಚಿ ಬಾಬು ಎರಡನೇ ಸಿನಿಮಾದಲ್ಲಿ ರಾಮ್ ಚರಣ್ ಅವರಂತಹ ದೊಡ್ಡ ಸ್ಟಾರ್ ಜೊತೆ ಕೈ ಜೋಡಿಸಿರುವುದು ಸಹಜವಾಗಿಯೇ ನಿರೀಕ್ಷೆಗಳನ್ನು ಹೆಚ್ಚಿಸಿತ್ತು. ಇಲ್ಲಿ ರಾಮ್ ಚರಣ್ ಜೊತೆ ಶಿವಕುಮಾರ್ ಮತ್ತು ಜಾನ್ವಿ ಕಪೂರ್ ಹಾಗೂ ಇನ್ನಿತರ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದರೆ ಸಿನಿಮಾ ಹೇಗಿದೆ, ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಮಿಸ್ ಆಯಿತು ಅನ್ನೋದು ಈ ರಿವ್ಯೂನಲ್ಲಿ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರಿವ್ಯೂಗಳಲ್ಲಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದರೆ, ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುತ್ತಿರುವ ಪೆದ್ದಿ ಎಂಬ ಯುವಕನ ಸುತ್ತ ಕತೆ ಸಾಗುತ್ತದೆ. ತನ್ನ ಊರು ಮತ್ತು ಜನರಿಗಾಗಿ ಏನಾದರೂ ಸಾಧಿಸಬೇಕು ಅನ್ನೋ ಕನಸು ಹೊಂದಿರುವ ಈತನ ಜೀವನಕ್ಕೆ ಕೆಲವು ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತವೆ. ಈ ಸವಾಲುಗಳ ನಡುವೆ ತನ್ನ ಕನಸನ್ನು ಉಳಿಸಿಕೊಳ್ಳಲು ಪೆದ್ದಿ ಹೇಗೆ ಓಡಾಡುತ್ತಾನೆ, ತನ್ನ ಜನರ ಗೌರವಕ್ಕಾಗಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಅನ್ನೋದು ಸಿನಿಮಾದ ಮುಖ್ಯ ಕಥೆ. ಸಿನಿಮಾ ಶುರುವಾದ ಕೆಲವೇ ನಿಮಿಷಗಳಲ್ಲಿ ನಿರ್ದೇಶಕರು ಕ್ರಿಯೇಟ್ ಮಾಡಿರುವ ವರ್ಲ್ಡ್ ಗಮನ ಸೆಳೆಯುತ್ತದೆ. ಹಳ್ಳಿ ವಾತಾವರಣ, ಅಲ್ಲಿನ ಜನರ ಜೀವನ ಶೈಲಿ, ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ತುಂಬ ನೈಜವಾಗಿ ತೋರಿಸಿದ್ದಾರೆ. ಈ ವಿಷಯದಲ್ಲಿ ಬುಚ್ಚಿ ಬಾಬು ಅವರ ಕೆಲಸ ನಿಜವಾಗಿಯೂ ಮೆಚ್ಚುವಂತಿದೆ. ರಾಮ್ ಚರಣ್ ಅವರ ಬಗ್ಗೆ ಹೇಳಲೇಬೇಕು. ಈ ಪಾತ್ರಕ್ಕಾಗಿ ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದು ಪ್ರತಿಯೊಂದು ಫಿಲ್ಮ್ನಲ್ಲೂ ಕಾಣಿಸುತ್ತದೆ. ಲುಕ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಎಮೋಷ್ನಲ್ ಸೀನ್ ಎಲ್ಲದರಲ್ಲೂ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವಿಶೇಷವಾಗಿ ಕೆಲವು ಭಾವನಾತ್ಮಕ ದೃಶ್ಯಗಳಲ್ಲಿ ಅವರ ಅಭಿನಯ ಸಿನಿಮಾದ ಪ್ರಮುಖ ಹೈಲೈಟ್ ಆಗಿ ನಿಲ್ಲುತ್ತದೆ. ಹಾಗೂ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಸಿಕ್ಕಿರುವ ಪಾತ್ರ ಸೀನ್ ಟೈಮ್ ಕಡಿಮೆ ಇದ್ದರೂ ಪ್ರಭಾವಶಾಲಿಯಾಗಿದೆ. ಅವರು ಬಂದಾಗಲೆಲ್ಲ ಒಂದು ವಿಭಿನ್ನ ಎನರ್ಜಿ ಸಿಗುತ್ತದೆ. ಅವರ ಪಾತ್ರಕ್ಕೆ ಇನ್ನಷ್ಟು ಮಹತ್ವ ಕೊಡಬಹುದಿತ್ತು ಅನ್ನೋ ಭಾವನೆ ಮಾತ್ರ ಬರುತ್ತದೆ. ಫಸ್ಟ್ ಹಾಫ್ ಸಿನಿಮಾ ಚೆನ್ನಾಗಿ ಸಾಗುತ್ತದೆ. ಕತೆ ನಿಧಾನವಾಗಿ ಪಾತ್ರಗಳನ್ನು ಪರಿಚಯಿಸುತ್ತಾ ಮುಂದೆ ಹೋಗುತ್ತದೆ. ಹಲವು ಸೀನ್ಗಳು ಚೆನ್ನಾಗಿ ಎಂಗೇಜ್ ಮಾಡುತ್ತವೆ. ಇಂಟರ್ವ್ಯೂ ಬ್ಲಾಕ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಸೆಕೆಂಡ್ ಹಾಫ್ ಮೇಲೆ ಕುತೂಹಲ ಹುಟ್ಟಿಸುತ್ತದೆ. ತಾಂತ್ರಿಕ ವಿಭಾಗದ ಬಗ್ಗೆ ಹೇಳೋದಾದರೆ, ಸಿನಿಮಾಟೋಗ್ರಫಿ ತುಂಬ ಸುಂದರವಾಗಿದೆ. ಹಳ್ಳಿಯ ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿಯುತ್ತಾರೆ. AR ರೆಹಮಾನ್ ಅವರು ಸಂಗೀತ ಕೂಡ ಸಿನಿಮಾಗೆ ಒಳ್ಳೆಯ ಸಪೋರ್ಟ್ ನೀಡಿದ್ದಾರೆ. ಕೆಲವು ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಸ್ಟೋರಿ ಚೆನ್ನಾಗಿ ವರ್ಕ್ ಆಗಿವೆ. ಆದರೆ ಸಿನಿಮಾದ ಸಮಸ್ಯೆಗಳು ಸೆಕೆಂಡ್ ಹಾಫ್ನಲ್ಲಿ ಶುರುವಾಗುತ್ತವೆ. ಮೊದಲ ಭಾಗದಲ್ಲಿ ಚೆನ್ನಾಗಿ ಕಟ್ಟಿಕೊಟ್ಟು ಕತೆ ನಂತರ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿ ಕಾಣಿಸುತ್ತದೆ. ಕೆಲವು ಸಬ್ ಪಾಯಿಂಟ್ಗಳಲ್ಲಿ ಕತೆ ವೇಗವಾಗಿ ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಲವ್ ಟ್ರ್ಯಾಕ್ ಮತ್ತು ಕೆಲವು ಕಾಮಿಡಿ ಸೀನ್ಸ್ಗಳು ಅಷ್ಟಾಗಿ ವರ್ಕ್ ಆಗುವುದಿಲ್ಲ. ಜಾನ್ವಿ ಕಪೂರ್ ಅವರ ಪಾತ್ರಕ್ಕೂ ಹೆಚ್ಚಿನ ಆಳವಿಲ್ಲ. ಕಥೆಯಲ್ಲಿ ಅವರ ಪಾತ್ರದ ಮಹತ್ವ ಕಡಿಮೆ ಅನಿಸುವುದರಿಂದ ಭಾವನಾತ್ಮಕ ಸಂಪರ್ಕ ಅಷ್ಟಾಗಿ ಸಿಗುವುದಿಲ್ಲ. ಕೆಲವು ಪಾತ್ರಗಳು ಇನ್ನಷ್ಟು ಚೆನ್ನಾಗಿ ಬರೆಯಬಹುದಿತ್ತು ಅನ್ನೋ ಫೀಲಿಂಗ್ ಬರುತ್ತದೆ. ಇನ್ನು ಸಿನಿಮಾದ ರನ್ ಟೈಮ್ ಕೂಡ ಸ್ವಲ್ಪ ಹೆಚ್ಚಾಗಿ ಕೆಲವು ಅನಾವಶ್ಯಕ ಸೀನ್ಗಳು ಟೀಮ್ ಮಾಡಿದ್ದಾರೆ. ಸಿನಿಮಾ ಇನ್ನಷ್ಟು ಟೈಟ್ ಮತ್ತು ಎಂಗೇಜಿಂಗ್ ಆಗಿರ್ತಿತ್ತು. ಖಡಕ್ಕಾಗಿ ಹೇಳೋದಾದರೆ, ಪೆದ್ದಿ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಮತ್ತು ಒಳ್ಳೆಯ ಎಮೋಷನಲ್ ಹೊಂದಿರುವ ಸಿನಿಮಾ. ಕೆಲವು ಕೊರತೆಗಳಿಂದರೂ ದೊಡ್ಡ ಪರದೆ ಮೇಲೆ ಒಮ್ಮೆ ನೋಡಬಹುದಾದ ಅನುಭವ ನೀಡುತ್ತದೆ. ರಾಮ್ ಚರಣ್ ಅಭಿಮಾನಿಗಳಿಗೆ ಸಿನಿಮಾ ಖಂಡಿತ ಇಷ್ಟವಾಗುತ್ತದೆ. ನನ್ನ ರೇಟಿಂಗ್ ಬಂದು 5ಕ್ಕೆ 3.2 ಕೊಡ್ತೀನಿ. ನೀವು ಈ ಸಿನಿಮಾ
ನೋಡಿದ್ದರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.